ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈಗಾಗಲೇ ಬಹಳ ದಿನಗಳಿರ್ತಕ್ಕಂಥದ್ದು ಬಹಳ ತಿಂಗಳ ಇರ್ತಕ್ಕಂಥದ್ದು ಕಳೆದಿವೆ. ನೀವು ಅಪ್ಲಿಕೇಶನ್ ಹಾಕೇರಿ ಗ್ರೂಪ್ ಡಿ ಎಕ್ಸಾಮ್ಗೆ ರೈಲ್ವೆ ಡಿಪಾರ್ಟ್ಮೆಂಟ್ ದಲ್ಲಿ. ಬಟ್ ಇನ್ನು ಎಕ್ಸಾಮ್ ಯಾವಾಗ ನಡೀತೈತೆ ಅನ್ನೋದು ಯಾರಿಗೂ ಕೂಡ ಇನ್ನೂ ಮಾಹಿತಿ ಗೊತ್ತಿಲ್ಲ. ಬಟ್ ಈಗಾಗಲೇ ನಾವು ಒಂದು ಅಂದಾಜು ಮಾಡೇವಿ ಏನಂತ ಹೇಳಿ, ಯಾವಾಗ ಗ್ರೂಪ್ ಡಿ ಎಕ್ಸಾಮ್ ಇರ್ತಕ್ಕಂಥದ್ದು ನಡಿಲಿಕ್ಕೆ ಸಂಭವನೀಯತೆ ಇದೆ. 99% ಆ ತಿಂಗಳಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಎಕ್ಸಾಮ್ ಆಗೇ ಆಗುತ್ತೆ ಗ್ರೂಪ್ ಡಿ ಎಕ್ಸಾಮ್. ಈಗಾಗಲೇ NTPC ಗ್ರಾಜುಯೇಟ್ ಲೆವೆಲ್ ಆಮೇಲೆ NTPC ಅಂಡರ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ ಮುಗಿದವು. ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ ಮುಂದಿನ ತಿಂಗಳ ಆಗಸ್ಟ್ ದಿಂದ ಸ್ಟಾರ್ಟ್ ಆಗ್ಲಿಕ್ಕೆ ಹೋಗ್ತಾ ಇದಾವೆ. ಇದಾದ ತಕ್ಷಣನೇ ನಂಬರ್ ಯಾವ್ದೈತಿ ಅಂತಂದ್ರೆ ಗ್ರೂಪ್ ಡಿ ಎಕ್ಸಾಮ್ ಇರ್ತಕ್ಕಂಥದ್ದು ನಡೆಸುವಂತದ್ದು ಒಂದು ಪ್ರೊಸೆಸ್ ಇದೆ. ಸೊ ಅದು ಯಾವಾಗ ಆಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಎಕ್ಸಾಮ್ ಡೇಟ್ ಯಾವಾಗ ಆಗ್ಬಹುದು ಅಂತೇಳಿ, ಆಮೇಲೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಒಂದು ಮಾಹಿತಿ ನಿಮ್ಗೆ ಈ ಒಂದು ಇದರಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಗ್ರೂಪ್ ಡಿ ಗೆ 10th ಆಗಿರುವಂತಹ ಅಭ್ಯರ್ಥಿಗಳು ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಹಾಕೇರಿ ಗ್ರೂಪ್ ಡಿ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕು ಅಂತಂದ್ರೆ ನಾವು ಏನ್ ಸ್ಟಡಿ ಮಾಡಿದ್ರೆ ನಮ್ದು ಸೆಲೆಕ್ಷನ್ ಆಗ್ತೈತಿ ಅನ್ನೋದನ್ನ ನಾವು ಇಲ್ಲಿ ನೋಡೋಣ. ಆಮೇಲೆ ಇದಾದ್ಮೇಲೆ ಅಡ್ಮಿಟ್ ಕಾರ್ಡ್ ಇರ್ತಕ್ಕಂಥದ್ದು ಯಾವಾಗ ಬರ್ಬೋದು ಅನ್ನೋದನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ವಿಡಿಯೋ ಬಹಳ ಯೂಸ್ಫುಲ್ ಆಗ್ಲಿಕ್ಕೆ ಹೋಗ್ತಾ ಇದೆ ನಿಮಗೆ. ವಿಡಿಯೋವನ್ನ ಈಗಲೇ ಲೈಕ್ ಮಾಡ್ರಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ರಿ, ಹಾಗೂ ನಮ್ಮ ಚಾನೆಲ್ ಅನ್ನ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ರಿ. ಓಕೆ ರೈಟ್. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಗ್ರೂಪ್ ಡಿ ಎಕ್ಸಾಮ್ಗೆ ನಿಮ್ಗೆ ತಯಾರಿಯನ್ನ ನಡೆಸಲಿಕ್ಕೆ ಇನ್ನೂ ಟೈಮ್ ಇದೆ. ಓಕೆನಾ? ಸೊ ಆ ಒಂದು ಟೈಮ್ ಒಳಗಡೆ ನೀವು ನಿಮ್ಮ ಕಂಪ್ಲೀಟ್ ಸಿಲೆಬಸ್ ಇರ್ತಕ್ಕಂಥದ್ದು ಓದಬಹುದಾಗಿದೆ. ಸೊ ಅದರ ಸಲುವಾಗಿನೇ ನಮ್ಮಲ್ಲಿ ನಿಮಗಾಗಿ ಒಂದು ಕನ್ನಡ ಭಾಷೆಯಲ್ಲಿ ಕಂಪ್ಲೀಟ್ ಕೋರ್ಸ್ ಇರುವಂತದ್ದು ಗ್ರೂಪ್ ಡಿ ಎಕ್ಸಾಮ್ಗೆ ಅವೈಲೇಬಲ್ ಐತಿ. ಇದು ಕನ್ನಡದಲ್ಲಿ ಇರ್ತಾ ಇದಾವೆ ಎಲ್ಲ ಕ್ಲಾಸಸ್ಗಳು, ವಿಡಿಯೋಸ್ಗಳು, PDF ನೋಟ್ಸ್ಗಳು ಎಲ್ಲ ಇರ್ತಾ ಐತಿ. ಸೊ ಈ ಒಂದು ಪ್ಯಾಕೇಜ್ ಅಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರಿಕಾರ್ಡೆಡ್ ಕ್ಲಾಸಸ್ ಸಿಗ್ತಾವ. ಇದರಲ್ಲಿ ನಿಮ್ಗೆ GK, ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್ 4 ವಿಷಯದ್ದು ರಿಕಾರ್ಡೆಡ್ ವಿಡಿಯೋಸ್ ಇರ್ತಾವೆ. ಸೀರಿಯಲ್ ವೈಸ್ 1 by 1 ಚಾಪ್ಟರ್ ವೈಸ್ ನಿಮ್ಗೆ ಕ್ಲಾಸಸ್ಗಳು ನಿಮ್ಗೆ ಇದರಲ್ಲಿ ನೀಡ್ತಾ ಇದ್ದೇವೆ. ಅದ್ರ ಜೊತೆಗೆ PDF ನೋಟ್ಸ್ ಸಿಗ್ತಾ ಇದೆ. ಆಮೇಲೆ ಮಾಕ್ ಟೆಸ್ಟ್ ತಗೋತೇವೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 5 ಸೆಟ್ ಕೊಡ್ತಾ ಇದ್ದೇವೆ. ಆಮೇಲೆ ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಕೂಡ ನಿಮ್ಗೆ ಯಾವ ರೀತಿ ಓದ್ಬೇಕು ಏನು ಅನ್ನೋದನ್ನ ಇದರಲ್ಲಿ ನಿಮ್ಗೆ ಎಲ್ಲನೂ ಕೂಡ ಸಿಗ್ತಾ ಇದೆ. ಈ ಕಂಪ್ಲೀಟ್ ಪ್ಯಾಕೇಜ್ ಏನಿದೆ ಅಲ್ಲ, ಇದು ನಿಮ್ಗೆ ಓನ್ಲಿ ಆಫರ್ ಫೀಸ್ ಅಲ್ಲಿ 1500 ರೂಪಾಯಿಯಲ್ಲಿ ನಿಮ್ಗೆ ಇದು ಸಿಗ್ತಾ ಇದೆ. ಈ ಪ್ಯಾಕೇಜ್ ಅನ್ನ ತೆಗೆದುಕೊಂಡು ನೀವು ಏನ್ ಮಾಡಬಹುದು, ನಿಮ್ಮ ತಯಾರನ್ನ ಮನೆಯಲ್ಲಿ ಕೂತ್ಕೊಂಡು ನೀವು ಮಾಡಬಹುದು. ಈ ಎಲ್ಲ ಕ್ಲಾಸಸ್ಗಳು ನಿಮ್ಮ ಮೊಬೈಲ್ದೊಳಗನ ಬರ್ತಾವು. ನೀವು ಮೊಬೈಲ್ ಒಳಗನ 1 by 1 ಎಲ್ಲ ಕ್ಲಾಸಸ್ ನೋಡಬಹುದು. ಅದರಿಂದ ನೀವು ನಿಮ್ಮ ಸ್ಟಡಿಯನ್ನ ಸ್ಟಾರ್ಟ್ ಮಾಡಬಹುದು. ಈ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಇಲ್ಲಿ ನಂಬರ್ ಕೊಟ್ಟಿವಿ ನಾವು ನಿಮ್ಗೆ 8861927838 ನಂಬರ್ ಇದೆ. ಈ ನಂಬರ್ಗೆ ನೀವು ನಮಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಬೇಕು. ಏನ್ ಮೆಸೇಜ್ ಮಾಡಬೇಕು, ಗ್ರೂಪ್ ಡಿ ಅಂತ ಹೇಳಿ ನಮಗೆ ಒಂದು ಮೆಸೇಜ್ ಮಾಡಿದ್ರೆ ಅಂತಂದ್ರೆ ನಾವು ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಈ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ನೀವು 1500 ರೂಪಾಯಿ ಫೀಸ್ ಅನ್ನ ಪೇಡ್ ಮಾಡಿ ನಮಗೆ ಒಂದು ಸ್ಕ್ರೀನ್ ಶಾಟ್ ಕಳಿಸ್ರಿ. ಇದ ನಂಬರ್ಗೆ ಸ್ಕ್ರೀನ್ ಶಾಟ್ ಕಳಿಸಿದ ಮೇಲೆ ನಾವು ನಿಮ್ಗೆ ಎಲ್ಲಾ ಕ್ಲಾಸಸ್ ಗಳು ಇರ್ತಕ್ಕಂಥದ್ದು PDF ನೋಟ್ಸ್ ಗಳನ್ನ ಎಲ್ಲವುಗಳನ್ನ ನಾವು ನಿಮ್ಗೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಶೇರ್ ಮಾಡ್ತೇವೆ, ಕಳಿಸ್ತೇವೆ. ಈ ಎಲ್ಲಾ ಕ್ಲಾಸಸ್ ಗಳು ಹೇಗಿರ್ತಾ ಇದಾವು ಅಂತಂದ್ರೆ, ಈಗ ಉದಾಹರಣೆಗೆ ಸೈನ್ಸ್ ಅಂತ ಹೇಳಿ ಒಂದು ಫೋಲ್ಡರ್ ಇರ್ತಾ ಇದೆ, ಒಂದು ಪೇಜ್ ಇರ್ತಾ ಇದೆ. ಸೊ ಅದ್ರ ಕೆಳಗಡೆ ಏನ್ ಬರ್ದಿರ್ತೈತಿ, ಕ್ಲಾಸ್ 1 ಇರ್ತೈತಿ. ಆಮೇಲೆ ಅದ್ರ ಕೆಳಗಡೆ ಒಂದು ಲಿಂಕ್ ಇರ್ತಾ ಇದೆ. ಕ್ಲಾಸ್ 1 ಕೆಳಗಡೆ ಇರುವಂತಹ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಸೈನ್ಸ್ ದಲ್ಲಿ ಇರುವಂತಹ 1ನೇ ಕ್ಲಾಸ್ ಓಪನ್ ಆಗುತ್ತೆ. ಅದನ್ನ ನೋಡ್ಬೇಕು. ಅದಾದ್ಮೇಲೆ ಕ್ಲಾಸ್ 2 ಇರ್ತಾ ಇದೆ. ಕ್ಲಾಸ್ 2 ಕೆಳಗಡೆನೂ ಕೂಡ ಒಂದು ಲಿಂಕ್ ಇರ್ತಾ ಇದೆ. ಇದನ್ನ ಮುಗಿದ ಮೇಲೆ ಕ್ಲಾಸ್ 2 ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರ ಅಂತಂದ್ರ 2ನೇ ಕ್ಲಾಸ್ ಓಪನ್ ಆಗ್ತೈತಿ. ಹಿಂಗ ಪ್ರತಿಯೊಂದು ಸಬ್ಜೆಕ್ಟ್ ಅದ್ದು GK, ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್ ಎಲ್ಲದನ್ನು ಕೂಡ ಸೀರಿಯಲ್ ವೈಸ್ ಎಲ್ಲಾ ಕ್ಲಾಸಸ್ ಗಳನ್ನ ನಿಮ್ಗ ನಿಮ್ಮ ವಾಟ್ಸ್ಆಪ್ ದೊಳಗೆ ಇರ್ತಾವು. ಅದನ್ನ 1 by 1 ಕ್ಲಿಕ್ ಮಾಡ್ಕೊಂತ ಹೋದ್ರೆ ಅಂತಂದ್ರೆ ಎಲ್ಲಾ ಕ್ಲಾಸಸ್ ಗಳನ್ನ ನೀವು ನೋಡಬಹುದು. ಗ್ರೂಪ್ ಡಿ ಎಕ್ಸಾಮ್ಗೆ ತಯಾರನ್ನ ಒಳ್ಳೆ ರೀತಿಯಿಂದ ನಡೆಸಬಹುದು. ಓಕೆನಾ? ಜಾಯಿನ್ ಆಗೋರಿದ್ರೆ ಇನ್ನೂವರೆಗೂ ಟೈಮ್ ಐತಿ. ಇನ್ನೂ ಯಾರು ಸ್ಟಡಿ ಮಾಡಿಲ್ಲ ಅವರು ಬೇಗನೆ ಜಾಯಿನ್ ಆಗ್ರಿ, ನಿಮ್ಗ ಒಳ್ಳೇದಾಗೆ ಆಗುತ್ತೆ. ನಿಯತ್ತಾಗಿ ಪ್ರಾಮಾಣಿಕತೆಯಿಂದ ನೀವು ಸ್ಟಡಿ ಮಾಡಿದ್ರಂದ್ರ ಖಂಡಿತ ನಿಮ್ಮ ಸೆಲೆಕ್ಷನ್ ಇದರಲ್ಲಿ ಆಗೇ ಆಗ್ತೈತಿ. ಓಕೆನಾ? ಸೊ ಇಲ್ಲಿ ನಮಗೆ ಮೆಸೇಜ್ ಮಾಡ್ರಿ, ನಾವು ನಿಮ್ಗೆ ಕ್ಲಾಸಸ್ ಗಳನ್ನ ಕಳಿಸ್ತೇವೆ. ಈಗ ಇದರಲ್ಲಿ ನಾವು ಚರ್ಚೆ ಮಾಡ್ಬೇಕಾಗಿರುವಂತದ್ದು ಏನು ಅಂತಂದ್ರೆ ಎಕ್ಸಾಮ್ ಡೇಟ್ ಒಂದು, ಆಮೇಲೆ ಯಾವ ವಿಷಯಗಳನ್ನ ಹೇಗೆ ಸ್ಟಡಿಯನ್ನ ಮಾಡಬೇಕು ಅಂತೇಳಿ. ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಎಕ್ಸಾಮ್ ಡೇಟ್ ಯಾವಾಗಿದೆ ಅಂತ ಹೇಳಿ ಬಹಳಷ್ಟು ಜನರು ನಮ್ಗೆ ಕೇಳ್ತಾ ಇದ್ದಾರೆ. ಎಕ್ಸಾಮ್ ಡೇಟ್ ನೋಡ್ರಿ, ಈಗಾಗಲೇ NTPC ಅಂಡರ್ ಗ್ರಾಜುಯೇಟ್ ಲೆವೆಲ್ ಅಂತಂದ್ರೆ 12th ಮೇಲೆ ಇರುವಂತಹ ಇದರದ ಎಕ್ಸಾಮ್ ಡೇಟ್ ಅನೌನ್ಸ್ ಆಗೈತಿ. ಓಕೆ, ಇದರದ ಎಕ್ಸಾಮ್ ಇರುವಂತದ್ದು ಯಾವಾಗ ಮುಗಿತೈತಿ ಅಂತಂದ್ರ 8/9/2025 ಇದರ ಎಕ್ಸಾಮ್ಸ್ ಗಳು ಏನಾಗ್ತಾವ, ಎಂಡ್ ಆಗ್ತಾವ, ಅಂದ್ರ ಮುಗಿತಾವ್.
ಓಕೆ, ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಎಕ್ಸಾಮ್ಸ್ ಗಳು ಕ್ಲೋಸ್ ಆಗ್ತಾವೆ. ಇದಾದ್ಮೇಲೆ ಸೆಪ್ಟೆಂಬರ್ ಒಂದ್ ತಿಂಗಳು ಪೂರ್ತಿ ಹೋಗ್ತತಿ. ನೆಕ್ಸ್ಟ್ ಅಕ್ಟೋಬರ್ 2025 ಸೆಕೆಂಡ್ ವೀಕ್ ನಂತರ, ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್ ದಲ್ಲಿ ನಿಮ್ಮ ಗ್ರೂಪ್ ಡಿ ಎಕ್ಸಾಮ್ ಇರ್ತಕ್ಕಂಥದ್ದು 100% ನಡೀತೈತಿ ಅಕ್ಟೋಬರ್ದೊಳಗೆ. ಅಂದ್ರ ನಿಮ್ಮ ಹತ್ರ ಈಗ ಎಷ್ಟು ಟೈಮ್ ಐತೆ ಹೇಳ್ರಿ ಈ ಒಂದು ಗ್ರೂಪ್ ಡಿ ಎಕ್ಸಾಮ್ಗೆ ತಯಾರನ್ನ ನಡೆಸಲಿಕ್ಕೆ? ಈಗ ನಡೀತಾ ಇರುವಂತದ್ದು ಜುಲೈ 11ನೇ ತಾರೀಕಿದೆ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಅಂದ್ರೆ ಜುಲೈದ 20 ದಿನಗಳು ನಿಮ್ಮ ಹತ್ರ ಇದಾವು. ಜುಲೈ ಆಗಸ್ಟ್ದು ಒಂದು 30 ದಿನ ಇಡ್ರಿ, 31 ದಿನ ಇರ್ತಾವು. ಆಗಸ್ಟ್ ಸೆಪ್ಟೆಂಬರ್ದೊಳಗೆ 30 ಡೇಸ್, ಆಮೇಲೆ ಅಕ್ಟೋಬರ್ದ ಒಂದು 15 ದಿನ ಇಡ್ರಿ. ಅಂತಂದ್ರೆ ಎಷ್ಟ್ ಆತ್ರಿ ಇದ? 60, 70, 80, 90, 95 ದಿನ ನಿಮ್ಮ ಹತ್ರ ಇದಾವ. ಎಷ್ಟು ಅದಾವ್ರಿ? 95 ಡೇಸ್ ಅದಾವು. ಈ 95 ಡೇಸ್ ಒಳಗೆ ನೀವು ಹೆಂಗ್ ಬೇಕಾದಂಗ್ ತಯಾರಿಯನ್ನ ನಡೆಸಬಹುದು ನಿಮ್ಮ ಗ್ರೂಪ್ ಡಿ ಎಕ್ಸಾಮ್ಗೆ. ಈಗೇನ್ ನಾನ್ ನಮಗ್ ಕೋರ್ಸ್ ಅನ್ನ ಹೇಳಿದ್ನಲ್ಲ, ಇದು 90 ಡೇಸ್ ಅದ ಕೋರ್ಸ್ ಐತಿ. ಇದು 90 ದಿವಸದ ಕೋರ್ಸ್ ಐತಿ. ನೀವು ಪ್ರಾಪರ್ ಆಗಿ ಡೈಲಿ ದಿನನಿತ್ಯ ನೀವು ಓನ್ಲಿ 3 ಗಂಟೆ ದಿನನಿತ್ಯ 3 ಗಂಟೆ ಈ ಕ್ಲಾಸಸ್ ಗಳನ್ನ ನೋಡಿ ಉಳಿದಿರುವಂತಹ ಟೈಮ್ ದಲ್ಲಿ ರಿವಿಷನ್ ಮಾಡ್ಕೊಂಡ್ರಿ ಅಂತಂದ್ರ 90 ದಿನಗಳ ಒಳಗಡೆನೆ GK, ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್ ಎಲ್ಲಾ ಸಿಲೆಬಸ್ ಅನ್ನ ಮುಗಿಸ್ಬೋದು. ಡೈಲಿ ಬರೀ 3 ತಾಸು ವಿಡಿಯೋಸ್ ನೋಡು. ಇನ್ನೂ ಟೈಮ್ ಐತಿ, ಲೇಟ್ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ಭವಿಷ್ಯ ಎಷ್ಟ್ರೊಳಗೈತಿ? 1500 ರೂಪಾಯಿ ಒಳಗೆ ನಾವು ನಿಮ್ಗೆ ರೂಪೀಸ್ ಕೊಡಾಕತ್ತೇವಿ. ಹೆಚ್ಚು ಯೋಚನೆ ಮಾಡದೆ ನೀವು ನಿಮ್ಮ ಏನು ಅಂತಂದ್ರೆ ತಯಾರಿಯನ್ನ ನಡೆಸಬಹುದು. ಓಕೆ, 3 ತಾಸು ಕ್ಲಾಸಸ್ ನೋಡ್ರಿ, 3 ತಾಸು ರಿವಿಷನ್ ಮಾಡ್ರಿ, 6 ಗಂಟೆ ಕೊಡ್ರಿ. 100% ಸೆಲೆಕ್ಷನ್ ಇರ್ತಕ್ಕಂಥದ್ದು ನಿಮ್ದು ಆಗಿ ಆಗ್ತೈತಿ. ಒಂದು ಗೌರ್ಮೆಂಟ್ ಜಾಬ್ ಬೇಕು ಅಂತ ಅನ್ಕೊಂಡಿರ್ತಕ್ಕಂತಹ, ಸೀರಿಯಸ್ ಆಗಿ ಓದ್ಬೇಕು, ನಾನು ಜಾಬ್ ತಗೋಬೇಕು ಅಂತ ಅನ್ಕೊಂಡವ್ರು ಜಾಯಿನ್ ಆಗ್ತಾರೆ ಇದಕ್ಕೆ. ಓಕೆನಾ? ಇಲ್ಲ ಅಂತಂದ್ರೆ ಹಾಗೆ ಹೋಗ್ತಾರೆ. ರೈಟ್. ಸೊ 95 ಡೇಸ್ ಇದಾವು. 95 ಡೇಸ್ ಒಳಗೆ ನೀವು ನಿಮ್ಮ ತಯಾರಿಯನ್ನ ನಡೆಸಬಹುದು. ಈಗ ಎಕ್ಸಾಮ್ ಪ್ಯಾಟರ್ನ್ ಏನಿರ್ತೈತಿ, ಇದರಲ್ಲಿ GK ಓದ್ಬೇಕಾಗ್ತೈತಿ, ಮ್ಯಾಥ್ಸ್, ರೀಸನಿಂಗ್, ಆಮೇಲೆ ಸೈನ್ಸ್ ಇರ್ತಾ ಇದೆ. ಇದರಲ್ಲಿ ಮ್ಯಾಥ್ಸ್ ದಲ್ಲಿ 25 ಕ್ವಶನ್ಸ್ಗಳು, ಸೈನ್ಸ್ ದಲ್ಲಿ 25 ಕ್ವಶನ್ ಇರ್ತಾವೆ, ರೀಸನಿಂಗ್ 30 ಇರ್ತಾ ಇದೆ, GK 20 ಕ್ವಶನ್. ಹೀಗೆ 100 ಕ್ವಶನ್ಸ್ ಗಳು ಇರ್ತಾವು, 100 ಮಾರ್ಕ್ಸ್ ಗಳು ಇರ್ತಾವ. ಟೈಮ್ ಎಷ್ಟು ಇರ್ತೈತಿ? 90 ನಿಮಿಷ ಟೈಮ್ ಇರ್ತಾ ಇದೆ. -1/3 ಇರ್ತಾ ಇದೆ. ಅಂದ್ರೆ 3 ಕ್ವಶನ್ಸ್ ಗಳನ್ನ ನೀವು ರಾಂಗ್ ಮಾಡಿರಿ ಅಂದ್ರ 3 ಕ್ವಶನ್ಸ್ ಗಳನ್ನ ತಪ್ಪು ಹಾಕಿರಂದ್ರ 1 ಮಾರ್ಕ್ಸ್ ಕಟ್ ಮಾಡ್ತಾರೆ. ಒಂದು ಸರಿ ಆಗಿರ್ತೈತಲ್ಲ, ಆ ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ. ಸೊ 1/3 ಇರ್ತಕ್ಕಂಥದ್ದು ನೆಗೆಟಿವ್ ಇದೆ. ಇದರಲ್ಲಿ ನೀವು ಟಾರ್ಗೆಟ್ ಇರ್ತಕ್ಕಂಥದ್ದು ನೋಡ್ರಿ, ನಿಮ್ಮ ಟಾರ್ಗೆಟ್ ಇರ್ತಕ್ಕಂಥದ್ದು 70+ ಇರ್ತಕ್ಕಂಥದ್ದು ಟಾರ್ಗೆಟ್ ನೀವು ತಗೊಂಡು ಹೋಗ್ಬೇಕು. 100ರಲ್ಲಿ 70 ನನಗೆ ಅಂಕಗಳು ಬರಲೇಬೇಕು, ಹಂಗ ಟಾರ್ಗೆಟ್ ತಗೊಂಡು ಹೋದ್ರೆ ಮಾತ್ರ ಸೆಲೆಕ್ಷನ್ ಆಗ್ತೈತಿ, ಇಲ್ಲಾಂದ್ರೆ ಆಗಂಗಿಲ್ಲ. ಇದಕ್ಕಿಂತ ಕೆಳಗಂತೂ ಆಗಂಗಿಲ್ಲ, ಇದಕ್ಕಿಂತ ಹೆಚ್ಚು ಹೋಗ್ತೈತಿ ಕಟ್ ಆಫ್, ಇದಕ್ಕಿಂತ ಕೆಳಗಂತೂ ಹೋಗಂಗಿಲ್ಲ. ಸೊ ಹಾಗಾಗಿ ರೀಸನಿಂಗ್ ಏನೈತ್ಲಾ, ಇದರಲ್ಲಿ 28 ಅಂತೂ ಮಾಡ್ಲೇಬೇಕು. ಈಸಿ ಇರ್ತೈತಿ. ಒಂದ್ ಸಲ ಕ್ಲಾಸಸ್ ನೀವು ನೋಡ್ಕೊಂಡ್ರೆ ಸಾಕು, 30ಕ್ಕೆ 30 ಮಾಡಬಹುದು. ಆ ರೀತಿ ಈಸಿ ಇರ್ತೈತಿ. 30 ಕ್ವಶನ್ಸ್ ಮಾಡ್ಬೋದು. ಆದ್ರೂ ಕೂಡ ನಾನು 28 ಹೇಳ್ತಾ ಇದ್ದೇನೆ. ಆಮೇಲೆ ಸೈನ್ಸ್ ಇದೆ. ಸೈನ್ಸ್ ಕೂಡ ಈಸಿ ಐತಿ. ಬಹಳ ಈಸಿ ವೇದೊಳಗೆ ನಾವು ನಿಮ್ಗೆ ಕ್ಲಾಸಸ್ ಗಳನ್ನ ಹೇಳ್ಕೊಟ್ಟೇವಿ. ಬಹಳ ಡೀಪ್ ಆಗಿದಾವು. ಬಹಳ ಈಸಿ ವೇ ಒಳಗೆ ಹೆಂಗ್ ನೆನಪಿಟ್ಕೋಬೇಕು, ಸೈನ್ಸ್ ಏನೈತೆ ಅನ್ನೋದನ್ನ ಬಹಳ ಈಸಿ ಹೇಳ್ಕೊಟ್ಟೇವಿ. ಇದರಲ್ಲೂ ಕೂಡ ನೀವು 20 ಕ್ವಶನ್ಸ್ ಗಳನ್ನ ಮಾಡಬಹುದು, ಆರಾಮಾಗಿ ಮಾಡಬಹುದು 25ರಲ್ಲಿ. ಆಮೇಲೆ ಮ್ಯಾಥ್ಸ್ ನಿಮಗೆ ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಬರಂಗಿಲ್ಲ, ಹಂಗ ಅಂತೇಳಿ ಅಂದ್ರೂ ಕೂಡ ಒಂದು 15ರೊಳಗೆ ನೀವು ಮಾಡ್ತೀರ. ನಮ್ ಕ್ಲಾಸಸ್ ಗಳಿಂದ ಈಸಿ ಟಾಪಿಕ್ ಇರುವಂತ ಒಂದು 15 ಟಾಪಿಕ್ ಮಾಡ್ರೆ ಸಾಕಾಗ್ತತಿ. ಆಮೇಲೆ GKದಲ್ಲಿ 8ರಿಂದ 10 ಕ್ವಶನ್ಸ್ ಮಾಡ್ರಿ ಸಾಕು. GKದೊಳಗೆ 20 ಇದಾವಲ್ಲ, 8ರಿಂದ 10 ಕ್ವಶನ್ಸ್ ಗಳನ್ನ ಮಾಡ್ರಿ ಸಾಕು. ನೋಡ್ರಿ ಟೋಟಲ್ ಎಷ್ಟ್ ಆಗ್ತೈತಿ ಇದು? 20, 30, 40, 50, 58, 59, 63, 73 ಆಗ್ತೈತಿ. ನೋಡ್ರಿ ನಿಮ್ಮ ಸ್ಕೋರ್ 73 ಸ್ಕೋರ್ ಆಗ್ತೈತಿ ಇಷ್ಟು ಮಾಡ್ರಿ ಅಂತಂದ್ರ. ಓಕೆ, ಸೊ ಇದಕ್ಕಿಂತ ಇಷ್ಟಂತೂ ಟಾರ್ಗೆಟ್ ನಿಮ್ದು ಇರಲೇಬೇಕು. ಇದಕ್ಕಿಂತ ಕೆಳಗ್ ಬಂತಂದ್ರ ಆಗಂಗಿಲ್ಲ, ನಿಮ್ದು ಸೆಲೆಕ್ಷನ್ ಆಗಂಗಿಲ್ಲ. ಗ್ರೂಪ್ ಡಿ ಎಕ್ಸಾಮ್ ಬಿಟ್ಬಿಡ್ರಿ. ಗ್ರೂಪ್ ಡಿ ಎಕ್ಸಾಮ್ ಕಸ ಹುಡುಗೋದು ಅದು ಇದು. ಗ್ರೂಪ್ ಡಿ ಇರ್ತಕ್ಕಂಥದ್ದು ಎಕ್ಸಾಮ್ ಬಹಳ ಕಾಂಪಿಟೇಷನ್ ಐತಿ. 1 ಕೋಟಿಗಿಂತ ಹೆಚ್ಚು ಅಪ್ಲಿಕೇಶನ್ಸ್ ಹಾಕ್ಯಾರೆ. ಗ್ರೂಪ್ ಡಿ ಎಕ್ಸಾಮ್ ಬಿಡಿ ಈಸಿ ಇರ್ತೈತಿ ಅಂತ ನೀವು ಅನ್ಕೊಂಡ್ರೆ ಅಷ್ಟು ಈಸಿ ಇರಂಗಿಲ್ಲ. ಮ್ಯಾಥ್ಸ್ ಅಂತೂ ಬಹಳ ಖತರ್ನಾಕ್ ಇರ್ತೈತಿ. ಇದರಲ್ಲಿ ಮ್ಯಾಥ್ಸ್ 15 ಕ್ವಶನ್ಸ್ ಮಾಡೋದ್ರೊಳಗೆ ಎಲ್ಲರೂ ಒದ್ದಾಡಿ ಹೋಗ್ತಾರೆ. ಓಕೆ, ಈ ಎಕ್ಸಾಮ್ಗೆ ಎಲ್ಲರೂ ಕೂಡ ಪ್ರಿಪರೇಷನ್ ಮಾಡ್ತಿರ್ತಾರೆ. ಮತ್ತೆ ಬರೀ 10th ಆಗಿರುವಂತವ್ರು ಅಲ್ಲ. ಈಗ CG ಅಲ್ಲ, CHS ಅಲ್ಲ ಎಕ್ಸಾಮು, ಓಕೆ, ದೊಡ್ಡ ಎಕ್ಸಾಮ್ಸ್ ಇರ್ತಾವಲ್ಲ, ಅಂತವ್ರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಯಾರೆ ಗ್ರೂಪ್ ಡಿ ಎಕ್ಸಾಮ್. ಇದನ್ನಾರ ಸಿಗ್ಲಿಪ್ಪ ನಮ್ಗ ನೌಕರಿ
ಕಸ ಹುಡುಗೋದರ ಸಿಗ್ಲಿ ನಮ್ಗೆ ನೌಕರಿ ಅಂತೇಳಿ. ಅಂತವ್ರು ಇಂಜಿನಿಯರಿಂಗ್ ಮಾಡಿರ್ತಕ್ಕಂತ ಅಭ್ಯರ್ಥಿಗಳು, ವಿದ್ಯಾರ್ಥಿಗಳು ಅವರು ಕೂಡ ಅಪ್ಲಿಕೇಶನ್ ಹಾಕ್ಯಾರ ಗ್ರೂಪ್ ಡಿಗೆ. ಅಂದ್ರೆ ನಿರುದ್ಯೋಗ ಅಷ್ಟ ಐತಿ ಈಗ, ಉದ್ಯೋಗ ಬೇಕಾಗೈತಿ. ಅದ್ರ ಸಲುವಾಗಿ ಬರೇ ನಾ 10th ಆಗೈತಿ, 10th ಮೇಲೆ ಅಪ್ಲಿಕೇಶನ್ ಹಾಕಿನಿ ನಂದು ಆಗ್ತೈತಿ ಅಂತಂದ್ರ ಆಗಂಗಿಲ್ಲಪ್ಪ, ಸಾಧ್ಯನೇ ಆಗಂಗಿಲ್ಲ. ಬಹಳ ಪರಿಶ್ರಮ ಪಡ್ಬೇಕಾಗ್ತೈತಿ, ಅಭ್ಯಾಸ ಮಾಡ್ಬೇಕಾಗ್ತೈತಿ, ಅಂದಾಗ್ಲೇ ಮಾತ್ರ ನಿಮ್ದು ಸೆಲೆಕ್ಷನ್ ಇದರಲ್ಲಿ ಆಗ್ತೈತಿ. ಸೊ ಇದಿಷ್ಟು ಮೈಂಡ್ ಒಳಗೆ ಇಟ್ಕೊಳ್ರಿ, ನಿಮ್ಮ ತಯಾರಿಯನ್ನ ನಡೆಸ್ರಿ. ಆಮೇಲೆ ನಮ್ಮಲ್ಲಿ ಕೋರ್ಸ್ ಕೂಡ ಐತಿ, ಬಹಳ ಒಳ್ಳೆ ರೀತಿಯಿಂದ ನಿಮ್ಗೆ ಪ್ರಿಪೇರ್ ಮಾಡಿಕೊಟ್ಟೇವಿ. ಓನ್ಲಿ 1500 ರುಪೀಸ್ ಅಲ್ಲಿ ಐತಿ. ಇಷ್ಟು ಕಡಿಮೆ ಅಮೌಂಟ್ ಅಲ್ಲಿ ನಿಮ್ಗೆ ಯಾವ್ದು ಕೋರ್ಸ್, ಕಂಪ್ಲೀಟ್ ಕೋರ್ಸ್ ಎಲ್ಲೂ ಕೂಡ ಸಿಗಂಗಿಲ್ಲ ಕನ್ನಡದೊಳಗ. ಸೊ ನೀವು ಈ ಕ್ಲಾಸಸ್ ಗಳನ್ನ ತಗೊಂಡು ನಿಮ್ಮ ಪ್ರಿಪರೇಷನ್ ಅನ್ನ ನಡೆಸಬಹುದು. ಓಕೆನಾ? ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡ್ರಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೇನೆ ಅಂತ ಹೇಳ್ತಾ, ಈ ವಿಡಿಯೋವನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ. ಇನ್ನೂವರೆಗೂ ನೀವು ಕ್ಲಾಸಸ್ಗೆ ಜಾಯಿನ್ ಆಗಿಲ್ಲ ಅಂತಂದ್ರೆ ಜಾಯಿನ್ ಆಗ್ರಿ. ನಿಮ್ಮ ಫ್ರೆಂಡ್ಸ್ ಇದ್ರೆ ಫ್ರೆಂಡ್ಸ್ಗೆ ಜಾಯಿನ್ ಮಾಡಿಸ್ರಿ. ನಿಮ್ಮ ಪ್ರೀತಿಯ ಅಣ್ಣ, ಅಕ್ಕ, ತಂಗಿ ಯಾರಿರ್ತಾರೆ ಅವ್ರಿಗೂ ಕೂಡ ನೀವು, ಅವ್ರು ಸ್ಟಡಿ ಮಾಡಕತ್ತಿದ್ರಂದ್ರೆ ಅವ್ರಿಗೂ ಕೂಡ ಜಾಯಿನ್ ಮಾಡಿಸ್ರಿ. ನಿಮ್ಮ ತಂಗಿ ಇರ್ತಾರೆ, ತಮ್ಮ ಇರ್ತಾರೆ, ಅವ್ರಿಗೂ ಕೂಡ ಜಾಯಿನ್ ಮಾಡಿಸ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.